ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಫಿಫ್ತ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ. ಸೊ ನಾನಿಲ್ಲಿ ರೆಡಿಯಾಗಿ ಹೋಗೋಕೆ ರೆಡಿ. ನಮ್ಮ ಮಮ್ಮಿ ಫ್ಲವರ್ಸ್ ತಂದಿರೋ ಅದು ಹೆಚ್ಕೊಳತ್ತೆ ತಲೆಗೆ. ನೋಡ್ರಿ ಫ್ಲವರ್ಸ್ ಎಷ್ಟು ಚೆನ್ನಾಗಿ ರೆಡಿಯಾಗಿ ಆಟೋ ಟೆಂಪಲ್. ಸೊ ಇಲ್ಲಿ ನನಗೆ ಖುಷಿ ಖುಷಿ ಆಗ್ತದೆ. ಸೊ ಇಲ್ಲಿ ನೋಡ್ರಿ ಶ್ರೀ ಗುರುದೇವ ದತ್ತಾತ್ರೇಯ ಟೆಂಪಲ್. ಹಾಗೆ ಇಲ್ಲಿ ಮೊಹರ ಹಬ್ಬದ ಮಾಡ್ತಾರೆ. ಡೆಕೋರೇಷನ್ ಅಂತ ಫುಲ್ ಸಖತ್ತಾಗಿ ಮಾಡಿದ್ರು ಇವರು. ಇಲ್ಲೇ ಹುಟ್ಟಿಲ್ಲೇ ಬೆಳೆದಿದ್ದೀವಿ ನಾನು. ಮತ್ತು ಈ ಗುಡಿದಲ್ಲೇ ನಾನು ನನ್ನ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊತ ಕೂಡ್ತಿದ್ದೆ. ನಾನು ತುಂಬ ಚಿಕ್ಕವಳಿದ್ದಾಗ ಈ ಟೆಂಪಲ್ ಬಳಿ ಬಂದು ಆಟ ಆಡಿ ಹೋಗ್ತಿದ್ದೆ. ಈ ಟೆಂಪಲ್ ಅಂತ ಭಾಳ ವರ್ಷ ನೆನಪಿದೆ. ಈ ಗುಡಿಯಿಂದ ಬಂದು ನಾವು ಚಿಕ್ಕವರಿದ್ದಾಗ ಮನೆ ಆಟ ಆಡ್ತಿದ್ದೆ, ಮನೆ ಕಟ್ಟು. ಈ ಗುಡಿಯನ್ನು ಭಾಳ ನಂಗೆ ನೆನಪದ. ಇಲ್ಲಿ ನಾನು ನಿಂತು ವ್ಯೂ ನೋಡ್ತಿದ್ದೆ, ಎಲ್ಲ ಮಂದಿ ಹೆಂಗಿರ್ತಾರೆ ಹೆಂಗೆ ಹೋಗ್ತಾರಂತ. ಈ ಗಿಡ ಪಕ್ಕದಿಂದ ನಾವು ಅಡುಗೆ ಎಲ್ಲ ಮಾಡ್ಕೊತಿದ್ದೆ. ಇಲ್ಲಿ ನೋಡಿದಾರ್ಗ ಸೊ ಜನ ಬೇಸರ ಆದಂಗೆ ಥರ ಮಾರ್ಕೆಟಿಗೆ ಬಂದಿದ್ದೆ ನಾವು. ನಮ್ಮ ಅಣ್ಣ ಕಲಿತು ಹೊಟ್ಟು ಒಯ್ದಾಕ ಸಖತ್ತಾಗಿ ಮಾರ್ಕೆಟ್ನ ಫುಲ್ ರಶ್ ಆಗಿಬಿಟ್ಟಿತ್ತು. ರಶ್ ಆಗಿತ್ತು. ಸೈರೆ ಬಿಡಲಾಗಿತ್ತು ನಾವು. ಇಲ್ಲಿ ನೋಡ್ರಿ ನವಿಲುಗೇರಿ. ನಾ ತುಂಬ ಚಿಕ್ಕವಳಿದ್ದಾಗ ಸೊ ಇದೆಲ್ಲ ನೋಡ್ಕೊತೇ ಇರ್ತಿದ್ದಾನೆ ಹೆಂಗಿರ್ತಾನೆ. ಇಲ್ಲಿ ನೋಡ್ರಿ ಮಾರ್ಕೆಟ್ ಫುಲ್ ಶಾಂತ ಆಗಿದೆ, ಸೈಲೆಂಟ್ ಆಗಿದೆ, ಫುಲ್ ಸೈಲೆಂಟ್ ಆಗಿ. ವೆದರು ಕೂಡ ಸಖತ್ತಾಗಿತ್ತು. ಸೊ ನಮ್ಮ ಮನೆ ಹೋಟೆಲ್ ಚಾಲೂ ಆಗಿತ್ತು. ಸೊ ಇಲ್ಲಿ ನೋಡ್ರಿ ನಮ್ಮ ಗೌ ಮಾತೆ ಹೆಂಗೆ ಕೂತಿದ್ದಾಳೆ, ಶಾಂತ್ ಸೈಲೆಂಟ್ ಆಗಿ. ಸೊ ನಾನು ಮನೆಗೆ ಬಂದ ವಿಚಾರನಾಗ ಯಾಕೋ ಫುಲ್ ಟಯರ್ಡಾಗಿ ಅನಿಸಿತು. ಯಾಕೋ ಹೋಗಿದ್ದೀನಿ ಈ ಶಕ್ಯದಲ್ಲಿ. ಇವತ್ತಿನ ಬ್ಲಾಗ್ನ ಮುಗಿಸ್ತಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನನ್ನ ಚಾನಲ್ಗೆ.